ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಬಿಗಿನರ್ಸ್ಗೆ, ಸೊ ಮೇನ್ಲಿ ಈ ವಿಡಿಯೋ ಬಿಗಿನರ್ಸ್ಗೆ ಗೊತ್ತಿಲ್ದಿರುವಂತಹ ಶೋಲ್ಡರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದಂತೂ ನಿಮ್ಗೆ ಬಹಳನೇ ಉಪಯುಕ್ತ ಆಗುತ್ತೆ. ಸೊ ಇದನ್ನ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಸರಳವಾಗಿ ಚಿಕ್ಕದಾಗಿ ಹೇಳ್ಕೊಡ್ತೀನಿ, ಬಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಆದಷ್ಟು ಈ ವಿಡಿಯೋನ ಬಿಗಿನರ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಚಾನಲ್ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡಕ್ ಮುಂಚೆ ನನ್ನ ಏನು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ ಇದ್ರ ಬಗ್ಗೆ ನಿಮ್ಗೆ ಸಿಂಪಲ್ ಆಗಿ ಡೀಟೇಲ್ ನ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಬಂದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತಾನೆ ಹೇಳಿದೀನಿ. ಅಂದ್ರೆ ಬ್ಯಾಕ್ ಅಲ್ಲಿ ಏನ್ ಶೇಪ್ಸ್ ಬರುತ್ತೆ, ಪ್ಯಾಚ್ ವರ್ಕ್ ಡಿಸೈನ್ಸ್ ಬರುತ್ತೆ, ಸೊ ಅದ್ರ ಬಗ್ಗೆ ನಿಮ್ಗೆ ಇದ್ರಲ್ಲಿ ಡೀಟೇಲ್ ಸಿಗುತ್ತೆ. ಸೊ ಇದು ಬಂದು ಕೋರ್ಸ್ ಇರುತ್ತೆ, 3.5 ಇಂದ 4 ತಿಂಗಳು ಕೋರ್ಸ್ ಇರುತ್ತೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ನೋಡಿ, ಫಸ್ಟ್ 10 ನಾರ್ಮಲ್ ನೆಕ್ ಶೇಪ್ಸ್ ಇರುತ್ತೆ. ಅಂದ್ರೆ ಏನ್ ಡೀಪ್ ನೆಕ್ ಬ್ಲೌಸ್ ಬರುತ್ತೆ, ಈ ಡೀಪ್ ನೆಕ್ ಬ್ಲೌಸಿಗೆ ನೀವು ಕೆಲವ್ರು ಅನ್ಕೊಂಡಿದೀರಾ ರೌಂಡ್, ಸ್ಕ್ವೈರ್, ಸೊ ಇಷ್ಟು ಮಾತ್ರ ಶೇಪ್ಸ್ ಅನ್ಕೊಂಡಿದೀರಾ, ಸ್ವೀಟ್ ಹಾರ್ಟ್ ನೆಕ್ ಅಥವಾ ರೌಂಡ್ ಅಥವಾ ಸ್ಕ್ವೈರ್, ಸೊ ಇಷ್ಟು ಮಾತ್ರ ಕೆಲವ್ರು ಯೂಸ್ ಮಾಡ್ತಾ ಇದೀರಾ. ಸೊ ಅಲ್ಲ, ಅದು ಬಿಟ್ಟು ನಿಮ್ಗೆ ಬೇರೆ ಬೇರೆ ಶೇಪ್ಸ್ ಇದೆ. ಯಾವ ತರ ಇದೆ ಅಂತ ಅಂದ್ರೆ, ಕೆಲವರು ನೀವ್ ಏನ್ ಶೇಪ್ ಹಾಕ್ತೀರಾ ಆ ಶೇಪ್ ನ ಹಾಕೋದ್ರಿಂದ ನೀವು ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ಗೆ ಏನ್ ಅಮೌಂಟ್ ಚಾರ್ಜ್ ಮಾಡ್ತೀರಾ ಆ ಅಮೌಂಟ್ ನ ಬರೀ ಶೇಪ್ ಹಾಕೋದ್ರಿಂದ ನೀವು ಚಾರ್ಜ್ ಮಾಡಬಹುದು. ಸೊ ಆ ರೀತಿ ವೆರೈಟಿ ಶೇಪ್ ನ ನಾನು ಇದರಲ್ಲಿ 10 ತರ ಡೀಪ್ ನೆಕ್ ಬ್ಲೌಸ್ಗೆ ಶೇಪ್ ನ ಹೇಳ್ಕೊಡ್ತಾ ಇದೀನಿ. ಅದಾದ್ಮೇಲೆ 10 ತರ ಬೋಟ್ ನೆಕ್ ಬ್ಲೌಸ್ ಶೇಪ್ ಇರುತ್ತೆ. ಸೊ ಅಂದ್ರೆ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಕೆಲವರು ಒಂದ್ 2-3 ಶೇಪ್ ಗೆನೆ ಅವರು ಸೀಮಿತ ಆಗ್ಬಿಟ್ಟಿರ್ತಾರೆ. ಅಲ್ಲ, ಅದು ಬಿಟ್ಟು ವೆರೈಟೀಸ್ ಆಫ್ ಶೇಪ್ಸ್ ಇದೆ. ಸೊ ಅದು ಅಷ್ಟೇ, ಈ ಶೇಪ್ ಅಲ್ಲೂ ಅಷ್ಟೇ ಪ್ಯಾಚ್ ವರ್ಕ್ ಡಿಸೈನ್ ಏನ್ ನೀವು ಚಾರ್ಜ್ ಮಾಡ್ತೀರಾ ಅದೇ ಅಮೌಂಟ್ ನ ನೀವು ಈ ಬರೀ ಒಂದು ಶೇಪ್ ಹಾಕೋದ್ರಿಂದ ನೀವು ಚಾರ್ಜ್ ಮಾಡಬಹುದು. ಹೇಗ್ ಮಾಡ್ಬೋದು, ಮೆಷರ್ಮೆಂಟ್ ಏನು, ಕಂಪ್ಲೀಟ್ ಎಲ್ಲ ಡೀಟೇಲ್ ಇರುತ್ತೆ ನಿಮ್ಗೆ. ಯಾವ ಮೆಷರ್ಗೆ, ಯಾವ ಡಿಪ್ಗೆ ಎಷ್ಟು ಮೆಷರ್ಮೆಂಟ್ ಶೇಪ್ ಹಾಕ್ಬೇಕು. ಕೆಲವರಿಗೆ ಡ್ರಾ ಮಾಡಕ್ಕೆ ಬರಲ್ಲ, ಯಾವ ರೀತಿ ಡ್ರಾ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಟ್ರೈನಿಂಗ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಾರ್ಮಲ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ. 10 ತರ ನಾರ್ಮಲ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ. ಅದು ಎಲ್ಲಾ ಕ್ರಿಟಿಕಲ್ ಡಿಸೈನ್ ನೇ ಆರಿಸ್ಕೊಂಡಿದೀನಿ. ಏನಕ್ಕಂದ್ರೆ ಕ್ರಿಟಿಕಲ್ ಡಿಸೈನ್ ನ ನಾನ್ ನಿಮ್ಗೆ ಪಿನ್ ಟು ಪಿನ್, ಅಂದ್ರೆ ಒಂದೊಂದು ಚಿಕ್ಕ ಏನ್ ಡೌಟ್ ಇರುತ್ತೆ ಅದನ್ನೆಲ್ಲ ಯಾವ್ದನ್ನು ನಿಮ್ಗೆ ಡೌಟ್ ಬರ್ಲೇಬಾರ್ದು, ಆ ರೀತಿ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ರಿಟಿಕಲ್ ಡಿಸೈನ್ ನ ನೀವು ಕಲ್ತ್ಕೊಂಡ್ರೆ ಯಾವ್ದೇ ಆಗ್ಲಿ ಡಿಸೈನ್ ಆಗ್ಲಿ ನೀವು ಆರಾಮಾಗಿ ಮಾಡ್ಬೋದು. ಏನಕ್ಕಂದ್ರೆ ಇವಾಗ 100 ಡಿಸೈನ್ ರಿಲೀಸ್ ಆಗುತ್ತೆ ಒಂದ್ ದಿನಕ್ಕೆ. ಸೊ ಎಲ್ಲಾನು ನಾವು ಬೇರೆಯವ್ರ ಹತ್ರ ಹೋಗಿ ಕಲಿತಾ ಕೂರಕ್ ಆಗಲ್ಲ. ಸೊ ನೋಡಿದ ತಕ್ಷಣ ನಾವು ಮಾಡ್ಬೇಕು. ಸೊ ಅದನ್ನ ಹೇಗ್ ಮಾಡ್ಬೇಕು ಅನ್ನೋ ಐಡಿಯಾ ನಾನು ಅಲ್ಲಿ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ 10 ಪ್ಯಾಚ್ ವರ್ಕ್ ಡಿಸೈನ್ ಏನಿದೆ, ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ ಏನಿದೆ, ಸೊ ಇದನ್ನ ಕಲ್ತ್ಕೊಂಡ್ರೆ ನೀವ್ ಯಾವ್ದೇ ಡಿಸೈನ್, ಇವಾಗೆಲ್ಲ ಯಾರು ನಿಮ್ಗೆ ಕ್ಯಾಟ್ಲಾಗ್ ತೋರಿಸಿ ಅಂತ ಹೇಳಲ್ಲ. ನಿಮ್ ಬರೋಕ್ ಮುಂಚೆನೆ ನಿಮ್ ನಂಬರ್ ಅವ್ರ ಹತ್ರ ಇದ್ರೆ ನಿಮ್ ನಂಬರ್ಗೆ ಒಂದ್ ಡಿಸೈನ್ ನ ವಾಟ್ಸ್ಆಪ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ತಗೊಂಡು, ಆ ಡಿಸೈನ್ ನ ಮಾಡ್ಕೊಡಿ ಅಂತ ಹೇಳ್ತೀವಿ. ಸೊ ನೀವ್ ಯಾವತ್ತು ನೋಡೇ ಇರಲ್ಲ, ಮಾಡೇ ಇರಲ್ಲ, ಬಟ್ ಆ ಡಿಸೈನ್ ನಿಮಗ್ ಬರುತ್ತೆ. ಸೊ ಹೇಗ್ ಮಾಡ್ಬೇಕು ಅನ್ನೋ ಐಡಿಯಾ ಬರ್ಬೇಕು ಅಂತ ಅಂದ್ರೆ ನೀವು ನನ್ನ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ಗೆ ಸೇರ್ಕೊಂಡ್ರೆ ಖಂಡಿತ ನಿಮ್ಗೆ ಆ ಐಡಿಯಾ ಬರುತ್ತೆ. ಅದಾದ್ಮೇಲೆ ಬೋಟ್ ನೆಕ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್, ಬೋಟ್ ನೆಕ್ ಬ್ಲೌಸ್ಗೂ ಪ್ಯಾಚ್ ವರ್ಕ್ ಡಿಸೈನ್ ಉಂಟು. ಸೊ ಅದನ್ನ ಹೇಗ್ ಮಾಡೋದು, 10 ತರ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾವ್ದು ಈ ಡಿಸೈನ್ಸ್ ಏನಿದೆ, ಮಿನಿಮಮ್ ನೀವು ಈ ಡಿಸೈನ್ ನ ಮಾಡ್ಕೊಟ್ರೆ 800 ಇಂದ 900 ರೂಪಾಯಿ ಬೋಟ್ ನೆಕ್ ಬ್ಲೌಸ್ಗೆ ನೀವು ಚಾರ್ಜ್ ಮಾಡಬಹುದು. ಇನ್ನು ಜಾಸ್ತಿನೇ ಚಾರ್ಜ್ ಮಾಡಬಹುದು, ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಈ ಕೋರ್ಸ್ ಅಲ್ಲಿ ಟೋಟಲ್ 40 ತರ, 20 ತರ ಶೇಪ್ಸ್, 20 ತರ ಪ್ಯಾಚ್ ವರ್ಕ್ ಡಿಸೈನ್ ಸಿಗುತ್ತೆ. ಸೊ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಅಂದ್ರೆ, ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಅಂದ್ರೆ ನೋಡಿ, ಸೊ ಈ ಡಿಸೈನ್ ನ ಬೇರೆಯವ್ರ ಹತ್ರ ನಾವು ಹಾಕಿಸ್ತೀವಲ್ವಾ, ಸೊ ಇದಕ್ಕೆ ಮಾರ್ಕ್ ನ ಹೇಗ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಕೆಲವರು ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋ ಹೇಳ್ತಾರೆ, ನೀವೇ ಮಾರ್ಕ್ ಮಾಡ್ಕೊಂಬಂದ್ ಕೊಡ್ಬೇಕು ಅಂತ ಕೇಳ್ತಾರೆ. ಓಕೆನಾ? ಸೊ ಅದನ್ನ ಹೇಗ್ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಥವಾ ಕೆಲವ್ರಿಗೆ ಮೆಷರ್ಮೆಂಟ್ಸ್ ನಾವೇ ಕೊಡ್ಬೇಕು. ಏನಕ್ಕಂದ್ರೆ ಕೆಲವರು ಎಂಬ್ರಾಯ್ಡ್ರಿ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಬ್ಲೌಸ್ ಕಟಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಐಡಿಯಾ ಇರಲ್ಲ ಮೆಷರ್ಮೆಂಟ್ಸ್ ಬಗ್ಗೆ. ಸೊ ಅಂತವರಿಗೆ ನಾವು ಇವಾಗ ಡೀಪ್ ನೆಕ್ ಗೆ ಎಷ್ಟು ಇಟ್ಕೊಬೇಕು ಅಥವಾ ಡೀಪ್ ಕಡಿಮೆ ಇರೋದಕ್ಕೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದೆಲ್ಲ ಡೀಟೇಲ್ ಇರುತ್ತೆ. ಸೊ ಆ ಡೀಟೇಲ್ ನ ಅವ್ರಿಗೆ ಕೊಡ್ಬೇಕು. ಅದನ್ನ ಹೇಗ್ ಹೇಳ್ಬೇಕು, ಯಾವ್ಯಾವ ಮೆಷರ್ಮೆಂಟ್ ಕೊಡ್ಬೇಕು ಅದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಹಾಗೆ ಈ ರೀತಿ ಎಂಬ್ರಾಯ್ಡ್ರಿ ಆಗಿರುವಂತಹ ಬ್ಲೌಸ್ ನ ನೋಡಿ, ಈ ರೀತಿ ಎಂಬ್ರಾಯ್ಡ್ರಿ ಆಗಿರುವಂತಹ ಬ್ಲೌಸ್ ನ ಹೇಗೆ ಕಟ್ಟಿಂಗ್ ಮಾಡ್ಕೊಬೇಕು ಈಸಿಯಾಗಿ, ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಈಸಿಯಾಗಿ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ನಿಮ್ಗೆ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ಈ ಕೋರ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಪ್ಯಾಚ್ ವರ್ಕ್ ಡಿಸೈನ್ ಮತ್ತೆ ಡೀಟೇಲ್ ಎಲ್ಲ ಇದೆ. ಇದಕ್ಕೆ 3.5 ಇಂದ 4 ತಿಂಗಳು ಕೋರ್ಸ್ ಆಗುತ್ತೆ. ಈ 3.5 ಇಂದ 4 ತಿಂಗಳು ಕೋರ್ಸ್ಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಡಿಸೆಂಬರ್ 28ನೇ ತಾರೀಕಿಂದ ಈ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇವತ್ತಿಂದಲೇ. ಓಕೆ?
ಯಾರಾದ್ರೂ ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಇದೆ ನಿಮ್ಗೆ. ಸೊ ಇವಾಗ ನೀವು ಬೇರೆಯವ್ರ ಹತ್ರ ಕಲಿಯಕ್ ಹೋಗ್ತೀರಲ್ವಾ, ಕಲಿಯಕ್ ಹೋದಾಗ ನಿಮ್ಗೆ ಅಲ್ಲಿ ಏನ್ ಮಾಡ್ತಾರೆ, ಕೆಲವರು ನನ್ ಕ್ಲಾಸಲ್ಲಿ ಹಾಗಿರಲ್ಲ, ಬಟ್ ಕೆಲವರು ಯಾರು ಮಾಡೋಂಥವ್ರಿಗೆ ಹೇಳ್ತಾ ಇದೀನಿ, ಒಂದು ನಿಮ್ದೆ ಮೆಷರ್ಮೆಂಟ್ ತೆಗೆದು ಕೊಟ್ಬಿಡ್ತಾರೆ. ಮೆಷರ್ಮೆಂಟ್ ತೆಗೆದು ಕೊಟ್ಮೇಲೆ ಈ ರೀತಿ ಹಾಕಿ ಅಂತ ಅವ್ರು ಹೇಳ್ಕೊಡ್ತಾರೆ. ಅದಾದ್ಮೇಲೆ ನೀವು ಕಟಿಂಗ್ ಮಾಡ್ತೀರಾ, ಸ್ಟಿಚಿಂಗ್ ಮಾಡ್ತೀರಾ, ಬ್ಲೌಸ್ ಫಿನಿಶ್ ಆಗುತ್ತೆ. ಓಕೆ, ನೀನು ನಾರ್ಮಲ್ ನೆಕ್ ಬ್ಲೌಸ್ ಅಥವಾ ಯಾವ್ದೋ ಒಂದು ಬ್ಲೌಸ್ ಕಲ್ತ್ರಿ, ಮುಗೀತು ಅಂತ ಹೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಯಾವ್ದು ಬೇರೆ ಮೆಷರ್ಮೆಂಟ್ ಕೊಟ್ಟಾಗ ನಿಮ್ಗೆ ಮಾಡಕ್ ಬರಲ್ಲ. ಸೊ ಇವಾಗ ನಿಮ್ ಮೆಷರ್ಮೆಂಟ್ ನಿಮಗ್ ಕೊಟ್ಟಿರ್ತಾರೆ, ಅಥವಾ ಯಾವ್ದಾದ್ರು ಒಂದ್ ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಸೊ ಯಾವ್ದೇ ಮೆಷರ್ಮೆಂಟ್ ಕೊಟ್ರು ನೀವು ಮಾಡ್ಬೇಕು. ಸೊ ಅದಕ್ಕೆ ಮೇನ್ಲಿ ಬೇಕಾಗಿರುವಂತದ್ದು ಶೋಲ್ಡರ್ ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದು. ಓಕೆನಾ? ಸೊ ಇವಾಗ ಒಂದು ಶೋಲ್ಡರ್ ನ ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ನಂದೇ ಶೋಲ್ಡರ್ ನ ಮೆಷರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಏನ್ ಸ್ಲೀವ್ ಅಟ್ಯಾಚ್ ಆಗಿದೆ, ಇದು ಎಕ್ಸಾಕ್ಟ್ ಕರೆಕ್ಟ್ ಆಗಿರುವಂತಹ ಡ್ರೆಸ್ ನನಗೆ. ಕೆಲವ್ರದ್ದು ನೋಡಿ, ಇದು ಮೇನ್ ಇಂಪಾರ್ಟೆಂಟ್. ಕೆಲವ್ರದ್ದು ರೆಡಿಮೇಡ್ ಡ್ರೆಸ್ ಯಾರು ತಗೊಂಡಿರ್ತಾರೆ ಅಂತವ್ರು ಏನಾಗುತ್ತೆ, ಇವಾಗ ಅವರು ಎಂ ಸೈಜ್ ಇರ್ತಾರೆ ಅನ್ಕೊಳ್ಳಿ, ಅವ್ರು ಆ ಡಿಸೈನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಎಕ್ಸೆಲ್ ಸೈಜು ಅಥವಾ ಎಲ್ ಸೈಜು ಈ ರೀತಿ ಅವ್ರಿಗಿನ್ನ ನೆಕ್ಸ್ಟ್ ಸೈಜ್ ತಗೊಂಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಕೂತ್ಕೊಬೇಕಾಗಿರುವಂತಹ ಶೋಲ್ಡರ್ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ನಂದು ಶೋಲ್ಡರ್. ಇದು ರೆಡಿಮೇಡ್ ಡ್ರೆಸ್. ಓಕೆನಾ? ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಂಡಿದೆ ಶೋಲ್ಡರ್. ಇಲ್ಲಿ ಕೂತ್ಕೊಬೇಕಾಗಿರುವಂತಹ ಶೋಲ್ಡರ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಶೋಲ್ಡರ್ ಮೆಷರ್ಮೆಂಟ್ ತಗೊಳಕ್ಕೆ. ಸೊ ಇವಾಗ ನಾನು ಇಲ್ಲಿಂದ ತಗೊಳ್ತೀನಿ ನೋಡಿ, ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರೋವರೆಗೂ ನಾವು ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ತೀವಿ. ನಾನು ಹೇಳಿದ್ನಲ್ಲ, ದೊಡ್ಡ ಸೈಜ್ ತಗೊಂಡು ಚಿಕ್ಕ ಸೈಜ್ ಇರೋರು ಹಾಕೊಳ್ತಾರೆ ಅಂತ. ಶೋಲ್ಡರ್ ಬಂದು ಇಲ್ಲಿ ಕೂತಿರುತ್ತೆ, ಹಾಗಂತೇಳಿ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದಲ್ಲ. ಸೊ ಆ ರೀತಿ ನೀವು ಡ್ರೆಸ್ ಹಾಕೊಂಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ, ನಮ್ಮ ಈ ಕಂಕ್ಳು ಏನಿರುತ್ತೆ, ಈ ಕಂಕ್ಳು ನೇರ, ಸೊ ಈ ಕಂಕ್ಳ ನೇರ ಏನಿರುತ್ತೆ, ಇಲ್ಲಿಂದ ಈ ಕಂಕ್ಳ ನೇರವರೆಗೂ ನಾವು ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ನೋಡಿ, ನಾನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ. ಸೊ ನಂದು ಎಷ್ಟು ಬರ್ತಾ ಇದೆ, 15.5 ಇಂಚು ಬರ್ತಾ ಇದೆ. ನಂದು ಶೋಲ್ಡರ್ ಬಂದು 15.5 ಇಂಚು. ಓಕೆನಾ? ಸೊ ಇವಾಗ ನಾನು ನಂದು ಶೋಲ್ಡರ್ ಬಂದು 15.5 ಇಂಚು. ಸೊ ನಂದು ಬಂದು 38 ಇಂಚು ಚೆಸ್ಟ್ ಇರುತ್ತೆ. ನಂದು 38 ಇಂಚು ಚೆಸ್ಟ್ ಇರುತ್ತೆ. 38 ಇಂಚ್ ಚೆಸ್ಟ್ ಇರೋರಿಗೆ ಮಾತ್ರ 15.5 ಇಂಚು ಬರುತ್ತೆ ಅನ್ಕೊಳಕ್ ಹೋಗ್ಬೇಡಿ. 36 ಇದ್ರು ಬರುತ್ತೆ, 35 ಇದ್ರು ಬರುತ್ತೆ, 37 ಇದ್ರು ಬರುತ್ತೆ, ಕೆಲವ್ರಿಗೆ 34 ಇದ್ರು ಬರುತ್ತೆ. ಏನಕ್ಕೆ ಅಂತಂದ್ರೆ, ಕೆಲವ್ರಿಗೆ ಇಲ್ಲಿ ಬೆನ್ ಅಗಲ ಬರುತ್ತೆ, ನೋಡಕ್ ಸಣ್ಣಗಿರ್ತಾರೆ ಬಟ್ ಬೆನ್ ಅಗಲ ಇರುತ್ತೆ. ಕೆಲವರು ನೋಡಕ್ ದಪ್ಪ ಇರ್ತಾರೆ ಬಟ್ ಬೆನ್ನು ಕಡಿಮೆ ಇರುತ್ತೆ. ಸೊ ಮೇನ್ಲಿ ಒಂದು ಬ್ಲೌಸ್ ನೀವು ಸ್ಟಿಚ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೇನ್ ಬೇಕಾಗಿರುವಂತದ್ದು ಶೋಲ್ಡರ್. ಸೊ ಈ ಮೆಷರ್ಮೆಂಟ್ ನ ನೀವು ಎಕ್ಸಾಕ್ಟ್ ಆಗಿ ಅವ್ರ ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದ್ರಲ್ಲೂ ತಗೊಳ್ಬೇಕು, ಅಥವಾ ಬಾಡಿ ಮೆಷರ್ಮೆಂಟ್ ಕೊಟ್ಟಾಗ ಮೇನ್ ನೀವು ಇದನ್ನ ತಗೊಳ್ಳೇಬೇಕು. ಓಕೆನಾ? ಈ ಶೋಲ್ಡರ್ ನ 15.5 ಇಂಚ್ ಏನಿದೆ ಇದು ತಗೊಂಡಿದೀವಿ. ಓಕೆನಾ? ಸೊ ಈ 15.5 ಇಂಚ್ ಏನಿದೆ, ಸೊ ಅದೇನಿದೆ ಹಾಗೆ ಇಟ್ಬಿಡೋದಾ? ಖಂಡಿತ ಇಲ್ಲ. ಇವಾಗ ನಾನು ಇಲ್ಲೊಂದು ಸ್ಕ್ವೇರ್ ಆಗಿ ನಿಮ್ಗೆ, ಸೊ ಇದು ನಾನು 4 ಫೋಲ್ಡ್ ಅಲ್ಲಿ ಬಟ್ಟೆ ಹಾಕೊಂಡಿದೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ನಾವು ಶೋಲ್ಡರ್ ಇಡಬೇಕು. ಸೊ ಇವಾಗ ನಾನು ಇದನ್ನ ಡೀಪ್ ನೆಕ್ ಬ್ಲೌಸ್ ಗೆ ನಿಮ್ಗೆ ಇಟ್ಟು ತೋರಿಸ್ತೀನಿ. ಸೊ ಡೀಪ್ ನೆಕ್ ಬ್ಲೌಸ್, ಸೊ ಡೀಪ್ ನೆಕ್ ಬ್ಲೌಸ್ ಅಂದ್ರೆ ಒಂದು 10 ಇಂಚು ಡೀಪ್ ಇರುತ್ತೆ ಅನ್ಕೊಳ್ಳಿ. ಸೊ ಈ ರೀತಿ 10 ಇಂಚು ಡೀಪ್ ನೆಕ್ ಇಟ್ಟಾಗ ಈ ಏನಿದೆ 15.5 ಇಂಚು, ಸೊ ಫೋಲ್ಡೆಡ್ ಅಲ್ಲಿ ಹಾಕೋದ್ರಿಂದ ಇದನ್ನ ಡಿವೈಡೆಡ್ ಬೈ 2 ಮಾಡ್ಬೇಕು. ಸೊ ಅವಾಗ ನಮ್ಗೆ ಬರುತ್ತೆ 7.75. ಓಕೆನಾ? 15.5 ಡಿವೈಡೆಡ್ ಬೈ ಮಾಡಿದಾಗ 7.75 ಬರುತ್ತೆ. ಸೊ ನಾವು 10 ಇಂಚು ಡೀಪ್ ನೆಕ್ ಇಟ್ಟಾಗ 7.75 ಏನ್ ಬರುತ್ತೆ, ಸೊ ಅಷ್ಟು ಇಡೋದಲ್ಲ. ಓಕೆನಾ? ಸೊ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಂದು 38 ಚೆಸ್ಟ್ ಇದೆ, 38 ಇಂಚ್ಗೆ. ಸೊ ಇಲ್ಲಿ ನಾನು ಡೀಪ್ ನೆಕ್ ಒಂದು 10 ಇಂಚು ಡೀಪ್ ನೆಕ್ ಇಟ್ಟಾಗ 38 ಇಂಚು ಇದ್ದಾಗ, ಸೊ 2 ಇಂಚು ನೆಕ್ ಬಿಡ್ತಿರ್ತೀನಿ. ಸೊ ಈ ನೆಕ್ ಬಿಡ್ತಿಂದ 2.25 ಇಂಚು ಶೋಲ್ಡರ್ ಇಡ್ತೀನಿ. ಸೊ ಅಲ್ಲಿಗೆ ಟೋಟಲ್ ಶೋಲ್ಡರ್ ಇಲ್ಲಿಂದ ನೋಡಿ, ಇಲ್ಲಿ ನೆಕ್ ಬಿಡ್ತು. ಸೊ ಇಲ್ಲಿಂದ ನೋಡಿ, ಇದು ಬಂದು ನೆಕ್ ಬಿಡ್ತು. ಓಕೆನಾ?
2.25 ಇಂಚು ನಾನು ಶೋಲ್ಡರ್ ಇಡ್ತೀನಿ. ಸೊ ಇಲ್ಲಿಗೆ 4.25, 2 ಇಂಚು ನೆಕ್ ಬಿಡ್ತು, 2.25 ಇಂಚು ಶೋಲ್ಡರ್. ಸೊ ಟೋಟಲ್ 4.25 ಇಂಚು ಟೋಟಲ್ ಶೋಲ್ಡರ್, 4.25 ಇಂಚು ಇಡ್ತೀನಿ. ಓಕೆನಾ? ಡೀಪ್ ನೆಕ್ ಇಟ್ಟಾಗ ಸಪೋಸ್ ಇವಾಗ ನಾನು ಇಲ್ಲೊಂದು 4 ಇಂಚು ಡೀಪ್ ನೆಕ್ ಇಟ್ಟಾಗ ನಾನಿಲ್ಲಿ 4.25 ಇಂಚು ಡೀಪ್ ನೆಕ್ ಇಟ್ರೆ ಬ್ಲೌಸ್ ನ ವೇರ್ ಮಾಡಕ್ಕೆ ಆಗಲ್ಲ. ಸೊ ಅವಾಗ ನಾವೇನ್ ಇಟ್ಕೊಳ್ಬೇಕು, 1 ಇಂಚು ಮೈನಸ್ ಮಾಡ್ಕೊಂಡು 15 ಇಂಚಲ್ಲಿ 7.25 ಇಂಚು. ಸೊ ಆ ರೀತಿ ಏನು ಡೀಪ್ ನೆಕ್ ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ಶೋಲ್ಡರ್ ಕಡಿಮೆ ಆಗ್ಬೇಕು, ಡೀಪ್ ಕಡಿಮೆ ಆಗ್ತಾ ಆಗ್ತಾ ಇಲ್ಲಿ ಶೋಲ್ಡರ್ ಜಾಸ್ತಿ ಆಗ್ಬೇಕು. ಸೊ ಇದು ಡೀಪ್ ನೆಕ್ ಬ್ಲೌಸ್ ಗೆ ಹೇಳಿದೆ. ಸಪೋಸ್ ಇವಾಗ ಇದನ್ನೇ ನಾನು ಬೋಟ್ ನೆಕ್ ಬ್ಲೌಸ್ ಹೊಲಿತೀನಿ ಅಂತ ಅನ್ಕೊಳ್ಳಿ. ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದಾಗ ಇಲ್ಲಿ 15.25 ಏನಿದೆ ಅದ್ರಲ್ಲಿ ಅರ್ಧ ಏನ್ ಬಂದಿದೆ 7.25 ಇಂಚು. ನಾನು 7.25 ಇಂಚು ಅಷ್ಟು ಶೋಲ್ಡರ್ ಇಟ್ಕೊಳ್ಬೇಕು. ಸೊ ಬೋಟ್ ನೆಕ್ ಬ್ಲೌಸ್ಗೆ ಡೀಪ್ ನೆಕ್ ಬ್ಲೌಸ್ ಏನ್ ಶೋಲ್ಡರ್ ಇಡ್ತೀವಿ ಅದನ್ನ ಇಟ್ಟಾಗ ಬೋಟ್ ನೆಕ್ ಬ್ಲೌಸ್ ಬರಲ್ಲ, ಹಾಳಾಗುತ್ತೆ. ಬ್ಲೌಸ್ ನ ನೀವು ತಗೊಂಡೋಗಿ ಡಸ್ಟ್ ಬಿನ್ ಹಾಕ್ಬೇಕು, ವೇರ್ ಮಾಡಕ್ ಚಾನ್ಸೇ ಇಲ್ಲ. ಸೊ ಮೇನ್ಲಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಡೀಪ್ ನೆಕ್ ಬ್ಲೌಸ್ ಇದ್ದಾಗ ಡೀಪ್ ಇದ್ದಷ್ಟು ಈ ಶೋಲ್ಡರ್ ಕಡಿಮೆ ಇಟ್ಕೊಬೇಕು. ಸಪೋಸ್ ಬೋಟ್ ನೆಕ್ ಬ್ಲೌಸ್ ಹೊಲ್ದಾಗ ಈ ಶೋಲ್ಡರ್ ಅನ್ನೋದೇನಿದೆ ಜಾಸ್ತಿ ಇಟ್ಕೊಳ್ಬೇಕು. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ನೀವು ಕೇಳ್ಬೋದು, ಡೀಪ್ ನೆಕ್ ಬ್ಲೌಸ್ ಇಟ್ಟಾಗ ನಾವು ಬೋಟ್ ನೆಕ್ ಬ್ಲೌಸ್ಗೆ ಏನಕ್ಕೆ ಇಟ್ಕೊಬಾರ್ದು ಅಂತ. ಖಂಡಿತ ಇಟ್ಕೊಬೇಡಿ. ಡೀಪ್ ನೆಕ್ ಬ್ಲೌಸ್ಗೆ 4.25 ಇಂಚು ಶೋಲ್ಡರ್ ಇಟ್ಟೆ ನಾನು, ಇವಾಗ ಏನು 38 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ. ಸೊ ಅದೇ ನಾನು ಬೋಟ್ ನೆಕ್ ಬ್ಲೌಸ್ ಇಡ್ತೀನಿ ಅಂತ ಅಂದಾಗ ನಾನು 15.25 ಇಂಚ್ ಏನಿದೆ ಶೋಲ್ಡರ್, ಅದ್ರಲ್ಲಿ ಅರ್ಧ 7.25 ಇಂಚ್ ಏನಿದೆ ಅಷ್ಟು ಇಟ್ಟೆ. ಏನಕ್ಕಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬಂದು ನೋಡಿ 3.25 ಮಿನಿಮಮ್ ನಾವು ಬೋಟ್ ನೆಕ್ ಬ್ಲೌಸ್ಗೆ 3.25 ನೆಕ್ ಅಗಲ ಇಡ್ತೀವಿ. ಉದ್ದ ಬಂದು 3.25, 4 ಇಂಚವರೆಗೂ ಇಟ್ಕೊಬಹುದು. ಅದಾದ್ಮೇಲೆ ನಾವು ಎಕ್ಸ್ಟ್ರಾ ಇಟ್ರೆ ಅದು ಬೋಟ್ ನೆಕ್ ಆಗಲ್ಲ, ಅದು ರೌಂಡ್ ನೆಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಡಕ್ ಹೋಗ್ಬಾರ್ದು. ಸೊ ಇದು ಬೋಟ್ ನೆಕ್ ಬರುತ್ತೆ. ಓಕೆನಾ? ಸೊ ನೆಕ್ ಅಗಲ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಲಾಕ್ ಅನ್ನೋದು ಬರುತ್ತೆ. ನೀವ್ ಏನೇ ಶೇಪ್ ಇಟ್ಕೊಳ್ಳಿ, ವಾಟರ್ ಡ್ರಾಪ್ ಶೇಪ್ ಇಟ್ಕೊಳ್ಳಿ, ಯಾವುದೇ ಶೇಪ್ ಇಟ್ಕೊಳ್ಳಿ, ಫಸ್ಟ್ ಬೋಟ್ ನೆಕ್ ಅಂತ ಬಂದಾಗ ಇಲ್ಲಿ ಒಂದು ಲಾಕ್ ಬಂದೇ ಬರುತ್ತೆ. ಈ ಲಾಕ್ ಬಂದಾಗ ಏನಾಗುತ್ತೆ, ನಾವು ಏನಾದ್ರೂ ಕಡಿಮೆ ಶೋಲ್ಡರ್ ಇಟ್ರೆ ಈ ಶೋಲ್ಡರ್ಗೆ ಅದು ಮ್ಯಾಚ್ ಆಗಲ್ಲ. ಏನಕ್ಕಂದ್ರೆ ನಾವ್ ಇಲ್ಲೊಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ, ಒಂದು ಬಟನ್, ಒಂದು ಟೈಯಿಂಗೋ ಏನೋ ಬಂದ್ಬಿಡುತ್ತೆ. ಏನಾಗುತ್ತೆ, ನಾವ್ ವೇರ್ ಮಾಡಕ್ ಆಗಲ್ಲ. ಒಂಥರ ಹಿಂಗೆ ಅದು ಇಲ್ಲಿ ಮೇಲೆ ಏರೋದೇ ಇಲ್ಲ ಆ ಬ್ಲೌಸ್. ಬೋಟ್ ನೆಕ್ ಇಟ್ಟಾಗ 4.25 ಇಂಚ್ ಇಟ್ರೆ, ಸೊ ಅವಾಗ ಏನಿದೆ ನಮ್ ಶೋಲ್ಡರ್ ನಾವ್ ಅಷ್ಟು ಇಟ್ಕೊಂಡ್ರೆ ಆರಾಮಾಗಿ ಈ ಶೋಲ್ಡರ್ ಕರೆಕ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ? ಸರ್ ನೀವ್ ಕೇಳ್ಬೋದು, ಇವಾಗ ರೌಂಡ್ ನೆಕ್ ಅಂದ್ರೆ ನಾರ್ಮಲ್ ನೆಕ್ಗೆ ನೀವು ಏನಕ್ಕೆ 4.25 ಇಂಚ್ ಇಡ್ತಿದ್ದೀರಾ ಅಂತ ಹೇಳಿ. ಸೊ ಇದು ರೌಂಡ್ ನೆಕ್. ಈ ಏನಿರುತ್ತೆ ಬೋಟ್ ನೆಕ್ ಇರಲ್ಲ. ಸೊ ಇಲ್ಲಿಂದನೂ ರೌಂಡ್ ನೆಕ್ ಬರುತ್ತೆ. ಸೊ ಕೆಲವರು ಇನ್ನೂ ಸ್ವಲ್ಪ ಇದನ್ನ ಈ ರೀತಿ ಡೀಪ್ ಆಗು ತಗೊಳ್ತಾರೆ. ಸೊ ಅವಾಗ ಏನಾಗುತ್ತೆ, ನೆಕ್ ಬಿಡ್ತು 2 ಇಂಚ್ ಇಟ್ಟಿರ್ತೀವಿ, ಬಟ್ ಡೀಪ್ ಜಾಸ್ತಿ ಇರೋದ್ರಿಂದ, ಈ ಡೀಪ್ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ವೇರ್ ಮಾಡಿದಾಗ ಇದು ಈಗ ಜಾರುತ್ತೆ. ಈ ರೀತಿ ಜಾರಬಾರ್ದು ಅಂದಾಗ ನಾವೇನ್ ಮಾಡುತ್ತೆ, ನಾವು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ಬೇಕು. ಸಪೋಸ್ ಈ 10 ಇಂಚು ಡೀಪ್ ನೆಕ್ಗೆ ನಾನು 7.25 ಇಂಚು ನಾನು ಶೋಲ್ಡರ್ ಇಟ್ಕೊಂಡ್ಬಿಟ್ರೆ ಬ್ಲೌಸ್ ವೇರ್ ಮಾಡಕ್ಕೆ ಆಗಲ್ಲ. ಅದ್ ವೇರ್ ಮಾಡ್ತಾ ಮಾಡ್ತಾ ಅದು ಹಂಗಂಗೆ ಬಿದ್ದೋಗ್ತಿರುತ್ತೆ. ನೀವ್ ಏನೇ ಲಾಕ್ ಮಾಡಿದ್ರು ವೇರ್ ಮಾಡಕ್ ಆಗಲ್ಲ. ಆ ಕಾರಣಕ್ಕೆ ಆ ಹಿಂಗ್ ಬಿದ್ದೋಗುತ್ತಲ್ಲ, ಆ ಬಿದ್ದೋಗೋದು ಕರೆಕ್ಟ್ ಆಗಿ ಇಲ್ಲಿ ಬಂದು ಹಿಂಗ್ ನೀಟಾಗಿ ಎದ್ದು ಕುತ್ಕೊಬೇಕು ಅಂತಂದ್ರೆ ನಾವಿಲ್ಲಿ ಶೋಲ್ಡರ್ ಕಡಿಮೆ ಇಟ್ಕೊಬೇಕು. ಶೋಲ್ಡರ್ ಕಡಿಮೆ ಇಟ್ಟಾಗ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ನೀವ್ ಎಷ್ಟೇ ಡೀಪ್ ಇಟ್ಕೊಳ್ಳಿ, ಇಲ್ಲಿ ಫಿಟ್ ಆಗಿರ್ಬೇಕು. ಕೆಳಗಡೆ ನೀವ್ ಎಷ್ಟೇ ಡಿಪ್ ಇಟ್ಕೊಳ್ಳಿ, ಇಲ್ಲಿ ಫಿಟ್ ಆಗಿರ್ಬೇಕು ಅಂದ್ರೆ ನಾವು ಶೋಲ್ಡರ್ ಕಡಿಮೆ ಇಟ್ಕೊಂಡ್ರೆ ಮಾತ್ರ. ಶೋಲ್ಡರ್ ಜಾಸ್ತಿ ಇಟ್ಕೊಂಡ್ರೆ ಇಲ್ಲಿ ಫಿಟ್ ಆಗಿ ಕುತ್ಕೊಳಕ್ ಆಗಲ್ಲ. ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಅರ್ಥ ಆಗಿಲ್ಲ ಮೇಡಮ್ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಬೇರೆ ರೀತಿನಲ್ಲಿ ಹೇಳ್ಕೊಡ್ತೀನಿ. ಬಟ್ ನಾನು ತುಂಬಾ ಸರಳವಾಗಿ, ನಿಧಾನವಾಗಿ, ನೀಟಾಗಿ ಹೇಳ್ಕೊಟ್ಟಿದೀನಿ. ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ 4 ಸರಿ ವಿಡಿಯೋ ನೋಡಿ, ದಯವಿಟ್ಟು ಅರ್ಥ ಆಗುತ್ತೆ. ಕಡಿಮೆಗೂ ಜಾಸ್ತಿಗೂ ಇರುವಂತಹ ಡಿಫ್ರೆನ್ಸ್. ಬೋಟ್ ನೆಕ್ಗೆ ನಾವು ಫುಲ್ ಶೋಲ್ಡರ್ ಇಟ್ಕೊಳ್ಳೇಬೇಕು. ಡೀಪ್ ನೆಕ್ಗೆ ನಾವು ಶೋಲ್ಡರ್ ನ ಮೈನಸ್ ಮಾಡಿನೇ ಇಟ್ಕೊಳ್ಬೇಕು, ಅಂದ್ರೆ ಕಡಿಮೆ ಮಾಡಿನೇ ಇಟ್ಕೊಳ್ಬೇಕು. ಎಲ್ಲದಕ್ಕೂ 4.25 ಇಂಚ್ ಆಗುತ್ತಾ? ಖಂಡಿತ ಇಲ್ಲ. 10 ಇಂಚು, 7 ಇಂಚು, 8 ಇಂಚು. ಸೊ ಇದಕ್ಕೆ ಸಂಬಂಧಪಟ್ಟಂತ ಚಾರ್ಟ್ ನೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ, ಯಾರು ನೋಡಿಲ್ಲ ನೋಡಿ. ಸೊ ಹಾಗೆ ಇಲ್ಲಿ ಇನ್ನೊಂದು, ಮನೆಯಲ್ಲೇ ಕೂತ್ಕೊಂಡು ಸ್ಯಾರಿ ಬಿಸ್ನೆಸ್ ನ ಮಾಡ್ಬೋದು. ನಂದೇ ವಿ ಫ್ಯಾಷನ್ ಹೋಲ್ಸೇಲ್ ಗ್ರೂಪ್ ಅಂತ ಹೇಳಿ ಇದೆ. ಸೇರ್ಕೊಳಕ್ ಇಂಟ್ರೆಸ್ಟ್ ಇರುವಂತವ್ರು ಜಾಯಿನ್ ಆಗ್ಬೋದು. ಇಲ್ಲಿ ನಿಮ್ಗೆ ಏನಪ್ಪಾ ಬೆನಿಫಿಟ್ ಅಂತ ಅಂದ್ರೆ, ಸಿಂಗಲ್ ಪೀಸ್ ನಾನು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇನ್ನೊಂದು, ನೀವು ಕೇಳೋ ಅಡ್ರೆಸ್ಗೆ ನಾನೇ ನಿಮ್ಮ ಹೆಸರು ಹಾಕಿ ನಾನು ಪೋಸ್ಟ್ ಮಾಡ್ಕೊಡ್ತೀನಿ. ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಇಷ್ಟೇ. ಇವಾಗ ನೀವು ನಿಮ್ಮ ಏನ್ ಸೋಷಿಯಲ್ ಮೀಡಿಯಾ ಇದೆ, ಇದು ಇನ್ಸ್ಟಾಗ್ರಾಮ್ ಇದೆ, ಅಥವಾ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇದೆ, ಅಥವಾ ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಇಲ್ಲೆಲ್ಲ ನಾನು ಏನ್ ಹೋಲ್ಸೇಲ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಫೋಟೋ, ಸ್ಯಾರಿ ಫೋಟೋ ಹಾಗೆ ವಿಡಿಯೋಸ್, ಇದನ್ನ ನೀವು ಶೇರ್ ಮಾಡ್ಕೊಳ್ಬೇಕು. ಶೇರ್ ಮಾಡ್ಕೊಂಡು ಅಲ್ಲಿ ನೀವು ಅದಕ್ಕೆ ಮಾರ್ಜಿನ್ ಇಟ್ಕೊಂಡು ಸೇಲ್, ಅದ್ರ ಬಗ್ಗೆ ನೀವು ಏನಿದೆ ಅದ್ರ ಬಗ್ಗೆ ನೀವು ಅವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕು ನಿಮ್ ಕಸ್ಟಮರ್ಸ್ಗೆ.
ಅರ್ಥ ಮಾಡಿಸಿದಾದ್ಮೇಲೆ ಅದ್ರಲ್ಲಿ ಯಾರಾದ್ರೂ ಸ್ಯಾರಿ ಕೇಳಿದ್ರೆ 1 ಕೇಳ್ತಾರ, 2 ಕೇಳ್ತಾರ, 3 ಕೇಳ್ತಾರ, ಎಷ್ಟಾದ್ರೂ ಓಕೆ, ನಾನ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಾನ್ ನಿಮ್ಗೆ ಕಳ್ಸ್ಕೊಡ್ತೀನಿ. ಮತ್ತೆ ಇಲ್ಲಿ ನಿಮ್ಗೆ ಯಾವ್ದೇ GST ಅಂತ ನಾನು ಹಾಕಲ್ಲ. ತುಂಬಾ ಲೋ ಮಾರ್ಜಿನ್ ಅಲ್ಲಿ ನಾನು ಇಟ್ಟು ಸೇಲ್ ಮಾಡ್ತಾ ಇರೋದು. ಏನಕ್ಕಂದ್ರೆ ಇದು ನಾನೇ ರೆಡಿ ಮಾಡಿಸ್ತಿರುವಂತಹ ಸ್ಯಾರೀಸ್, ಓಕೆನಾ. ಇವಾಗ ನಾನು ಬೇರೆಯವ್ರ ಹತ್ರ ತಗೊಂಬಂದು ಅಂದ್ರೆ ನಾನ್ ಮಾರ್ಜಿನ್ ಇಟ್ಕೊಂಡು ನಿಮಗ್ ಸೇಲ್ ಮಾಡ್ಬೇಕು. ಬಟ್ ಇಲ್ಲಿ ನಾನು ಬೇರೆಯವ್ರ ಹತ್ರ ತಗೊಳ್ಳೋದೇ ಇಲ್ಲ, ನಾನೇ ಓನ್ ಆಗಿ ರೆಡಿ ಮಾಡಿಸ್ತಾ ಇರೋದ್ರಿಂದ ಹೋಲ್ಸೇಲರ್ಸ್ ಯಾರಿದ್ದಾರೆ, ಯಾರ್ಯಾರೆಲ್ಲ ನೀವು ಚಿಕ್ಕಪೇಟೆಗೆ ಹೋಗಿ ಈ ತರ ಹೋಲ್ಸೇಲರ್ ಹತ್ರ ಎಲ್ಲ ನೀವು ಸ್ಯಾರಿ ತರ್ತೀರಾ, ಅವ್ರಿಗಿನ್ನ ಕಡಿಮೆ ಪ್ರೈಸ್ ಅಲ್ಲಿ ನೀವು ಇವಾಗ ಹೋಲ್ಸೇಲರ್ ಹತ್ರ ಹೋದ್ರೆ GST ಎಲ್ಲ ಆಡ್ ಮಾಡಿ ನೀವು ಹೋಗಿ ತಗೊಂಬಂದ್ ಕೊಡ್ಬೇಕು. ಬಟ್ ನಮ್ಮ ಹತ್ರ ಹಾಗಲ್ಲ, GST ಇರಲ್ಲ, ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಮತ್ತೆ ನಿಮ್ಗೆ ಸಿಂಗಲ್ ಪೀಸ್ ಆದ್ರೂ ನಾವು ಕೊಡ್ತೀವಿ. ಇವಾಗ ಬೇರೆ ಕಡೆ ನೀವು ಹೋಲ್ಸೇಲರ್ ಹತ್ರ ಹೋದ್ರೆ ನೀವು ಸಿಂಗಲ್ ಪೀಸ್ ನಿಮಗೆ ಕೊಡಲ್ಲ, ಅಲ್ಲಿ ಏನಿದೆ ಬಂಡಲ್ ಎಷ್ಟು ಕಲರ್ಸ್ ಮಾಡಿದ್ರೆ ಅಷ್ಟು ಕೊಡ್ಬೇಕು. ಬಟ್ ನನ್ನ ಹತ್ರ ಆಗಲ್ಲ, ನೀವು ಕೇಳಿದ ಕಲರ್ ಒಂದೇ ಪೀಸು, 2 ಪೀಸು, ನೀವು ಎಷ್ಟು ಕೇಳ್ತಿರೋ ಅಷ್ಟು ಪೀಸು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ. ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀವಿ, ಓಕೆನಾ. ಸೊ ಇದು ಇನ್ನ ಡೀಟೇಲ್ ನಿಮ್ಗೆ ಗ್ರೂಪ್ ಅಲ್ಲಿ ಇರುತ್ತೆ. ಸೊ ಇದನ್ನ ಏನ್ ನಾನು ನಿಮ್ ಬೆನಿಫಿಟ್ ಕೊಡ್ತಾ ಇದೀನಿ, ಇದನ್ನ ಯೂಸ್ ಮಾಡ್ಕೊಂಡು ಸ್ಯಾರಿ ಸೇಲ್ ಮಾಡ್ತೀವಿ ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಇದೆ. ಯಾರ್ಯಾರಿಗೆಲ್ಲ ಸೇರ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತವ್ರು ಗ್ರೂಪ್ ಲಿಂಕ್ ಗೆ ಗ್ರೂಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಗ್ರೂಪ್ ಗೆ ಜಾಯಿನ್ ಆಗ್ಬೋದು, ಓಕೆನಾ. ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಗ್ರೂಪ್ ಅಂತ ಹೇಳಿ ಇದ್ರ ಹೆಸರು. ಸೊ ಹಾಗೆ ರೀಸೆಲರ್ಸ್ ಯಾರ್ಯಾರು ಇದ್ದೀರಾ, ನನ್ನ ಹತ್ರ ಬಂದು ನೇರವಾಗಿ ಸ್ಯಾರೀಸ್ ನ ಪರ್ಚೇಸ್ ಮಾಡ್ತೀವಿ ಅನ್ನೋರ್ಗೆ ನನ್ನ ಶಾಪ್ ನ ಅಡ್ರೆಸ್ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್, ಗೃಹಲಕ್ಷ್ಮಿ ಲೇಔಟ್, ಅಂದ್ರಳ್ಳಿ ಮೇನ್ ರೋಡ್, ಅಪೋಸಿಟ್ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್, ಬ್ಯಾಂಗ್ಳೂರ್ 73. ಹಾಗೆ ಸ್ಯಾರೀಸ್ ಸೇಲ್ ಮಾಡುವಂತವ್ರು, ರೀಸೇಲ್ ಮಾಡುವಂತವ್ರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಇದೇ ನಂಬರ್ಗೆ ಆನ್ಲೈನ್ ಕ್ಲಾಸ್ಗೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಕ್ಲಾಸ್ಗೂ ಜಾಯಿನ್ ಆಗ್ಬೋದು. ಡಿಸೆಂಬರ್ 28ನೇ ತಾರೀಕಿಂದ ಕ್ಲಾಸ್ ಶುರುವಾಗ್ತಾ ಇದೆ, ಓಕೆನಾ. ಸೊ ಏನ್ ಹೇಳ್ದೆ, ಈ ಹೋಲ್ಸೇಲ್ ಗ್ರೂಪ್ ಇದನ್ನ ಎಲ್ಲರೂ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಮನೆಯಲ್ಲೇ ಯಾರೆಲ್ಲ ಹೆಣ್ಮಕ್ಳು ಕೂತಿದ್ದೀರಾ, ಈ ಏನ್ ಬೆನಿಫಿಟ್ ಇದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.